ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ವಾತಿ ಚಾನಲ್. ನಾನು ನಿಮ್ಮ ಸ್ವಾತಿ. ಮಹಿಳೆಯರಿಗೆ ಮತ್ತು ಕಾಲೇಜ್ ಹೋಗುವಂಥ ಹುಡುಗಿಯರಿಗೆ ತುಂಬಾ ಉಪಯೋಗ ಆಗುವಂಥ ಕೆಲವೊಂದು ಟಿಪ್ಸನ್ನು ಹೇಳ್ತಿದ್ದೀನಿ. ಈ ಟಿಪ್ಸನ್ನು ನೋಡೋ ಮುಂದೆ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಈಗ ಟಿಪ್ಸ್ ಏನು ಅಂತ ನೋಡೋಣ. ಫಸ್ಟ್ ಟಿಪ್ ಬಂದುಬಿಟ್ಟು, ನಾನು ಈ ರೀತಿ ಬಟ್ಟೆಗೆ ಹಾಕುವಂಥ ಕ್ಲಿಪ್ಸನ್ನು ಈ ರೀತಿ ಸೆಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಏನಕ್ಕೆ ಸೆಟ್ ಮಾಡ್ತಾ ಇದ್ದೀನಿ ಅಂತ ನೋಡಿ. ನಾವು ಮೂವೀಸ್ ಆಗಿರ್ಬೋದು, ಇಲ್ಲ ವೀಡಿಯೋಸ್ ಆಗಿರ್ಬೋದು ನೋಡೋದಕ್ಕೆ ಈ ರೀತಿ ಕೈಯಲ್ಲಿ ಮೊಬೈಲನ್ನು ಇಟ್ಕೊತಾ ಇರ್ತೀವಿ. ಈ ರೀತಿ ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ನೋಡೋದ್ರಿಂದ ನಮ್ಮ ಕೈ ತುಂಬಾ ನೋವು ಬರುತ್ತೆ. ಆ ರೀತಿ ಬರ್ದಿರ ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ಟಿಪ್ಪು ನಮಗೂ ಮತ್ತು ಚಿಕ್ಕ ಮಕ್ಕಳಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಈ ರೀತಿ ಒಂದು ಸರಿ ನೋಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಹಾಲನ್ನು ಕಾಯಿಸ್ತಾ ಇರ್ತೀವಿ. ಹಾಲನ್ನು ಮಕ್ಕಳಿಗೆ ಕೊಡುವಾಗ ಈ ರೀತಿ ಬೂಸ್ಟ್ ಆಗಿರ್ಬೋದು, ಹಾರ್ಲಿಕ್ಸ್ ಆಗಿರ್ಬೋದು ನಾವು ಹಾಕ್ಕೊಡ್ತಾ ಇರ್ತೀವಿ. ಹಾರ್ಲಿಕ್ಸ್ ಅನ್ನೋದು ಹಾಗೆ ಸ್ವಲ್ಪ ಗಡ್ಡೆ ಥರ ಹಾಗೆ ಇರುತ್ತೆ. ಆ ರೀತಿ ಬರ್ದಿರೋದಕ್ಕೆ ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಡೈರೆಕ್ಟಾಗಿ ಹಾಲಲ್ಲಿ ಸಕ್ಕರೆ ಹಾಕ್ದಿರ ಹಾಲನ್ನು ಕಾಯಿಸ್ಬಿಟ್ಟು ಮತ್ತು ಒಂದು ಗ್ಲಾಸಲ್ಲಿ ಸಕ್ಕರೆ ಮತ್ತು ಒಂದು ಹಾರ್ಲಿಕ್ಸನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಹಾರ್ಲಿಕ್ಸ್ ಅನ್ನೋದು ಗಡ್ಡೆನೂ ಕಟ್ಟೋದಿಲ್ಲ ಮತ್ತು ಸಕ್ಕರೆ ಹಾರ್ಲಿಕ್ಸ್ ಕೂಡ ಕ್ಲೀನಾಗಿ ಕರ್ಗೋಗ್ಬಿಡುತ್ತೆ. ನೀವು ಮಕ್ಕಳಿಗೆ ಈ ರೀತಿ ಹಾರ್ಲಿಕ್ಸ್ ಕೊಡುವಾಗ ಈ ರೀತಿ ಮಿಕ್ಸ್ ಮಾಡಿ ಕೊಟ್ಟರೆ ಅವರು ತುಂಬ ಇಷ್ಟದಿಂದ ಕುಡಿದ್ಬಿಡ್ತಾರೆ. ನಮಗೂ ಟೈಮ್ ಸೇವ್ ಆಗುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಹ್ಯಾಂಡ್ ಬ್ಯಾಗ್ಸನ್ನು ಯೂಸ್ ಮಾಡ್ತಾ ಇರ್ತೀವಿ, ಇಲ್ಲ ಕೈಲಿ ಇಟ್ಕೊಂಡಿರುವಂಥ ಪರ್ಸ್ ಆದರೂ ಯೂಸ್ ಮಾಡ್ತಾ ಇರ್ತೀವಿ. ಒಂದೊಂದು ಟೈಮಲ್ಲಿ ಈ ರೀತಿ ಜಿಪ್ಪು ಬೇಗ ಓಪನ್ ಆಗೋದಿಲ್ಲ. ನಾವು ಎಷ್ಟೇ ಟ್ರೈ ಮಾಡಿದ್ರು ಅದು ಸ್ಟಕ್ ಆಗೋದು ಈ ರೀತಿ ಆಗ್ತಾ ಇರುತ್ತೆ. ಆ ರೀತಿ ಆಗದಿರ ನಾನು ಈ ಟಿಪ್ಪನ್ನು ಬಳಸ್ತಾ ಇದ್ದೀನಿ. ಮನೆಯಲ್ಲಿರುವಂಥ ವ್ಯಾಸ್ಲೈನನ್ನು ತೊಗೊಂಡಿದ್ದೀನಿ. ಆ ವ್ಯಾಸ್ಲೈನನ್ನು ಈ ರೀತಿ ಜಿಪ್ಪಿಗೆ ಕ್ಲೀನಾಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಈ ರೀತಿ ಕ್ಲೀನಾಗೆ ರಬ್ ಮಾಡೋದ್ರಿಂದ ನಮಗೆ ಜಿಪ್ಪು ಸ್ಟಕ್ ಆಗೋದಿಲ್ಲ. ನಾವು ಈಸಿಯಾಗೆ ಓಪನ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು. ನಮಗೆ ತುಂಬ ಸುಲಭವಾಗಿರುತ್ತೆ. ಈ ರೀತಿ ನೀವು ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು, ಕಾಲೇಜ್ ಬ್ಯಾಗ್ ಆಗಿರ್ಬೋದು, ಇಲ್ಲಾಂದರೆ ಪರ್ಸ್ ಆಗಿರ್ಬೋದು, ನಾವು ಯೂಸ್ ಮಾಡುವಂಥ ಬ್ಯಾಗ್ಸಾಗೆ ಜಿಪ್ಸನ್ನು ಈ ರೀತಿ ಯೂಸ್ ಮಾಡ್ಕೋಬೋದು. ನೋಡಿ ತೋರಿಸ್ತೀನಿ. ವ್ಯಾಸ್ಲೈನ್ ಹಚ್ಚೋದ್ರಿಂದ ನಮಗೆ ಜಿಪ್ಪು ಎಷ್ಟು ಸುಲಭವಾಗಿ ಓಪನ್ ಮಾಡೋದಕ್ಕೆ ತೆಗಿಯೋದಕ್ಕೆ ಎಷ್ಟು ಚೆನ್ನಾಗಿ ಆಗ್ತಾಯಿದೆಯಲ್ಲ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ಟಿಪ್ಸ್ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಮೊಸರನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದು ಇವತ್ತಾದರೆ ಚೆನ್ನಾಗಿರುತ್ತೆ ಮತ್ತು ನೆಕ್ಸ್ಟ್ ಡೇಗೆ ಹುಳಿ ಆಗೋಗ್ಬಿಡುತ್ತೆ. ಆ ರೀತಿ ಹುಳಿ ಆಗಿರೋದನ್ನು ಯಾರೂ ತಿನ್ನೋದಿಲ್ಲ, ಬೇಗ ಬಿಸಾಕ್ತೀವಿ. ಆ ರೀತಿ ಹುಳಿ ಆಗದಿರ ಇರಬೇಕಂದ್ರೆ ಈ ಟಿಪ್ಪನ್ನು ಯೂಸ್ ಮಾಡ್ತಿದ್ದೀನಿ ನಾನು. ಸ್ವಲ್ಪ ಮೊಸರಲ್ಲಿ ಒಣ ಕೊಬ್ಬರಿಯನ್ನು ಹಾಕ್ತಿದ್ದೀನಿ. ಈ ರೀತಿ ನಾವು ಹಾಕಿದ್ರೆ ಹುಳಿ ಅನ್ನೋದು ಬರೋದಿಲ್ಲ. ಒನ್ ಡೇ ಅಲ್ಲ, ನಾವು 2 days 3 days ಆದರೂ ಮೊಸರು ಹುಳಿ ಆಗೋದಿಲ್ಲ. ನಾವು ಇಷ್ಟದಿಂದ ತಿನ್ಬೋದು. ಈ ರೀತಿ ಕೂಡ ನಾವು ಮೊಸರಿಂದ ಟ್ರೈ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ರೈಸನ್ನು ಈ ರೀತಿ ಪಾತ್ರೆಯಲ್ಲಿ ಮಾಡ್ತಾಯಿರ್ತೀವಿ. ಅದು ಮುದ್ದೆ ಥರ ಆಗಿಬಿಡುತ್ತೆ, ಉದುರಾಗಿ ಆಗೋದಿಲ್ಲ. ಆ ರೀತಿ ಆಗದಿರ ನಾವು ಉದುರಾಗಿ ಮಾಡಬೇಕು ಅಂತ ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಒಂದು ಸಾರಿ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ನಮ್ಮ ರೈಸ್ ಮುದ್ದೆ ಆಗದಿರ ಬಿಡಿ ಬರಬೇಕು ಅಂದರೆ ಈ ಟಿಪ್ಪನ್ನು ಯೂಸ್ ಮಾಡಿ, ತುಂಬ ಚೆನ್ನಾಗೆ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ನಾವು ಯೂಸ್ ಮಾಡುವಂಥ ಅಡುಗೆ ಎಣ್ಣೆಯನ್ನು 1 ಸ್ಪೂನಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾವು ಅಕ್ಕಿ ಹಾಕಿದ ನಂತರ ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ಮತ್ತು ನಾವು ಈ ಆಯಿಲನ್ನು ಹಾಕಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ತೋರಿಸ್ತೀನಿ, ತುಂಬ ಚೆನ್ನಾಗಿ ಅದು ಉದುರಾಗಿ ಆಗ್ತಾಯಿದೆ ರೈಸು. ನಾವು ಬಾಸ್ಮತಿ ರೈಸ್ಗಿಂತನೂ ಈ ರೈಸು ತುಂಬ ಚೆನ್ನಾಗಿ ಆಗುತ್ತೆ. ನೋಡಿದ್ರಲ್ಲ, ತುಂಬ ಚೆನ್ನಾಗಿ ರೈಸ್ ಆಗಿದೆ. ನೀವು ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವ ರೀತಿ ಬಂದಿದೆ ಅಂತ ನಂಗೆ ಕಾಮೆಂಟ್ ಮಾಡಿ. ಐ ಹೋಪ್ ನಿಮ್ಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಇಂಥ ಟಿಪ್ಸು ನಿಮಗೆ ಶೇರ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.